ಇನ್ನೊಂದು ಕಡೆ ಹೇಳಿದರೆ ನನಗೆ ನನ್ನ ಮೇಲೆ ಭಾಳ ಪ್ರೀತಿ ಇದೆ, ಕೆಲವು ಲೋಕಸಭಾ ಸದಸ್ಯರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಈಗ ಹೇಳ್ತಿದ್ದೀನಿ, ಯಾರು ಲೋಕಸಭೆ ಗೆದ್ದು ಹೋಗಿ ಇವ್ರನ್ನ ರಕ್ಷಣೆ ಭಿನ್ನ ಮಾಡಿ ಇವ್ರಿಗೆ ಕುಮ್ಮಕ್ಕೆ ಕೊಡ್ತಿದ್ದಾರೆ, ಅವರು ಬಹಿರಂಗವಾಗಿ ನೀವು ಲೋಕಸಭೆ ಗೆದ್ದು ಹೋದ ತಕ್ಷಣ ಇಲ್ಲಿ ಪಕ್ಷ ಆಳಬೇಕಾ? ನೀವು ಮಾತ್ರ ಅಲ್ಲಿರ್ಬೇಕು. ಇಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾವೆ, ಮುಂದೆ ಅಸೆಂಬ್ಲಿ ಚುನಾವಣೆ ಬರುತ್ತೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಇವರಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಯಾರ್ಯಾರು ಇವರು ಹೋರಾಟ ವಕ್ಫ್ ಅಂತ ಹೇಳ್ತಾರಲ್ಲ, ಇವರ ಹೆಗಲ ಮೇಲೆ ಗುಂಡಿಟ್ಟು ಕೆಲವರು ಭಾಳ ಕನಸು ಕಂಡಿದ್ರು, ಆಗಲಿಲ್ಲ. ರಾಜ್ಯದ ಅಧ್ಯಕ್ಷ ಆಗಬೇಕು ಕನಸು ಆಗಲಿಲ್ಲ. ಅದಕ್ಕೋಸ್ಕರ ಇವ್ರ ಮುಖಾಂತರ ಭಿನ್ನ ಮಾತಾಡಿಸ್ತಾರೆ. ಈ ನಾನು ಮಾತಾಡಿದ್ರೆ ನಾಳೆ ಅದನ್ನು ದೊಡ್ಡದಾಗಿ ಡೆಲ್ಲಿಲಿ ನನ್ನ ವಿರುದ್ಧ ದೂರು ಕೊಡ್ತಾರೆ. ನಾನು ಮಾತಾಡಿದ್ರೆ ನನ್ನ ವಿರುದ್ಧ ದೂರು ಕೊಡ್ತಾರೆ ಇವರು. ನಾನೇನು ಹೆದರ್ತೀನ? ರಾಜಕಾರಣ, ನಾನು 3 ಬಾರಿ ಶಾಸಕನಾಗಿದ್ದೀನಿ, ನನಗೂ ಸಂಘಟನೆ ಸಾಮರ್ಥ್ಯ ಇದೆ, ಎಲ್ಲವೂ ಗೊತ್ತಿದೆ. ಮಾಧ್ಯಮದಲ್ಲಿ ಮಾತಾಡಬಾರ್ದು. ಆದರೆ ಈ ಭಿನ್ನ ಮತಕ್ಕೆ ಯಾರು ಒಂದು ಕಡೆ ತೊಟ್ಲು ತೂಗ್ತಾರೆ, ಮಗುನೂ ಚಿವುಡ್ತಾರೆ. ಈ ಕೆಲಸ ಬಿಡಬೇಕು. ಪಕ್ಷ ಒಂದಾಗಿ ಹೋಗಬೇಕು. ಕಾರ್ಯಕರ್ತರಿಗೆ ನೋವಾಗುತ್ತೆ, ಪಕ್ಷಕ್ಕನ್ನೇ ಸಂಘಟನೆ ಹೊಡೆತಾಗುತ್ತೆ. ಯಾರು ಕೆಲವು ಲೋಕಸಭೆ ಗೆದ್ದೋಗಿದ್ದಾರೆ ಅವರು, ಎಲ್ಲರೂ ಅಲ್ಲ. ಕೆಲವರು ಮಗುರು ಚಿವುಟಿ, ತೊಟ್ಲು ತೂಗಿ ನಾಟಕ ಮಾಡ್ತಾರಲ್ಲ, ಪರದೆ ಹಿಂದೆ ನಾಟಕ ಮಾಡೋದು ಬೇಡ. ಪರದೆ ಹಿಂದೆ ನಾಟಕ ಮಾಡೋದು ಬೇಡ. ನೇರವಾಗಿ ಅಖಾಡಕ್ಕೆ ಬನ್ನಿ ಅಂತೇಳಿ ನಾನು ಸವಾಲು ಹಾಕ್ತೀನಿ ಅವ್ರಿಗೆ. ಅದರ ಒಂದು 3-4 ಜನ ನನಗೆ ಗೊತ್ತಿದೆ, ಮಾಹಿತಿ ಇದೆ. ಯಾರು ಬೇಡ. ಏನು ವಕ್ಫ್ ಹೋರಾಟ ಅಂತ ಹೇಳ್ತಾರಲ್ಲ, ಅವ್ರ ಹೆಸರು ಹೇಳಲ್ಲ ನಾನು ಯಾರ ಹೆಸರು ಅವ್ರು ಹೇಳಿಕೆ ಅಂದ್ರಲ್ಲ, ನನ್ನನ್ನು ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ರಕ್ಷಣೆ ಮಾಡ್ತಾರೆ ಅಂತ ಬಹಿರಂಗ ಹೇಳಿಕೆ ಅಂದ್ರಲ್ಲ, ಅದಕ್ಕೆ ಅವ್ರ ಹೆಸರು ಬಹಿರಂಗಪಡಿಸ್ಬೇಕಲ್ಲ. ಅಂದರೆ ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದ ಮುಖ್ಯಮಂತ್ರಿ ಇದೇ ರೀತಿ ಕೆಲವರು ತೊಂದರೆ ಕೊಟ್ಟರು, ಈಗಲೂ ಅದೇ ರೀತಿ ತೊಂದರೆ ಕೊಟ್ಟರೆ. ಆದರೆ ಯಡಿಯೂರಪ್ಪ ಈ ರಾಜ್ಯದಲ್ಲಿ ಯಡಿಯೂರಪ್ಪಗೆ ಮತ್ತು ಯಡಿಯೂರಪ್ಪಗೆ ಬೇರೆ ಯಾರು ಸಹ ಯಡಿಯೂರಪ್ಪನೇ ಸಾಟಿ. ವಿಜಯೇಂದ್ರ ಒಬ್ಬ ಯುವಕ, ಸಂಘಟನೆ ಮಾಡ್ತಾರೆ, ಅವ್ರ ನೇತೃತ್ವ ಚುನಾವಣೆ ಹೋಗ್ತೀವಿ. ಇವ್ರು ಯಾರ 3-4 ಜನ ಹೇಳಿದ ತಕ್ಷಣ ವಿಜಯೇಂದ್ರ ಬದಲಾವಣೆ ಆಗಲ್ಲ, ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತಾರೆ. 100ಕ್ಕೆ ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಸೇರ್ತೀವಿ. ಪಕ್ಷದ ಸಭೆ ಕರೆದಾಗ ನೇರವಾಗಿ ಅವ್ರಿಗೆ ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ನಾವೆಲ್ಲ ಕೆಲವರು ಮಾತಾಡ್ಕೊಂಡಿದ್ದೀವಿ. ಮಾಜಿ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿದ್ದೀವಿ, ಮಾತಾಡಿದ್ದೀವಿ. ಪಕ್ಷದ ಸಭೆ ಕರೆದಾಗ ಮುಖಾಮುಖಿಯಾಗಿ 4 ಗೋಡೆ ಮಧ್ಯೆ ಅವರಿಗೆ ಪ್ರಶ್ನೆ ಮಾಡ್ತೀವಿ. ಏನು ರಾಜ್ಯದಲ್ಲಿ BJP ಆಳಬೇಕಾ? ನೇರವಾಗಿ ಕೇಳ್ತೀವಿ ಅವ್ರಿಗೆ. ಥ್ಯಾಂಕ್ ಯು.